ವಾಸ್ತವ ಮತ್ತು ಭ್ರಮೆ ನಡುವಿನ ಸಿನಿಮಾವೇ ವಿಕಲ್ಪ. ಸದ್ಯ ಈ ಸಿನಿಮಾ ರಿಲೀಸ್ಗೆ ರೆಡಿಯಾಗಿರುವಂಥದ್ದು ಚಿತ್ರದ ನಿರ್ದೇಶಕ, ನಟ ಹಾಗೂ ನಿರ್ಮಾಪಕರಾಗಿರುವಂತಹ ಪೃಥ್ವಿರಾಜ್ ಪಾಟೀಲ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಮೂಲತಃ ನಿಮ್ಮ ಬ್ಯಾಕ್ಗ್ರೌಂಡೇ ಬೇರೆ, ಇಂಡಸ್ಟ್ರಿದಲ್ಲ, ಬಟ್ ಕನೆಕ್ಷನ್ ಅದು ಪ್ಯಾಷನ್ ರೀತಿನಲ್ಲಿ ಬಂತ ಹೇಗೆ? ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಸಂಬಂಧ ಇದೆ ಸಿನಿಮಾಕ್ಕೆ. ನಾನು 4ನೇ ಕ್ಲಾಸಿಂದನೇ ರಂಗಭೂಮಿ ಶುರು ಮಾಡ್ಕೊಂಡವನು. ಇಂಜಿನಿಯರಿಂಗ್ ತನಕ ರಂಗಭೂಮಿಯಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಆದರೆ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಹೊಟ್ಟೆ ಮತ್ತು ಹವ್ಯಾಸದ ಗದಾಯುದ್ಧದಲ್ಲಿ ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಹಾಗಾಗಿ ಹೊಟ್ಟೆ ಮತ್ತು ಹವ್ಯಾಸದ ಗದಾಯುದ್ಧದಲ್ಲಿ ಹೊಟ್ಟೆ ಗೆಲ್ತು, ಹವ್ಯಾಸ ಹಿಂದೆ ಉಳಿತು. ಹಾಗಾಗಿ ಇಂಜಿನಿಯರಿಂಗನ್ನು ಅರಸಿ ಸಂಬಳದ ಕೆಲಸಕ್ಕೆ ಹೋಗಬೇಕಾಯಿತು. ಈಗಲೂ ಕೂಡ ಕಂಟಿನ್ಯೂಯಿಂಗ್ ಟು ಬಿ ಇನ್ IT. ಅದು ನನಗೆ ಒಳ್ಳೆ ಅವಕಾಶಗಳನ್ನು ಕೊಟ್ಟಿದೆ. ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಯಾವಾಗಲೂ ಒಂದು ತುಡಿತ, ಒಂದು ಹಂಬಲ ಯಾವಾಗಲೂ ಇತ್ತು. ಕೋವಿಡ್ ಟೈಮಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಹಿಂದೆ ಮುಂದೆ ಎಲ್ಲ ಆಗಿ ಬದುಕು ಅಂದ್ರೆ ಏನು, ಬದುಕಿನ ಅರ್ಥಗಳಂದ್ರೆ ಏನು ಒಂದು ಸ್ವಲ್ಪ ರಿಯಲೈಸೇಷನ್ ಆಯಿತು. ಅದ್ರ ಜೊತೆಗೆ ಒಂದು ಸಣ್ಣ ತಯಾರಿನೂ ಇತ್ತು. ಸೈಕಾಲಜಿ ಯಾವಾಗಲೂ ನನಗೆ ತುಂಬ ಇಷ್ಟ. ಸೈಕ್ಯಾಟ್ರಿ ಅಂದರೆ ನಾವು ಅಂದ್ಕೊಳ್ಳೋ ಸತ್ಯಗಳಿಗೂ ಇರುವ ಡಿಫ್ರೆನ್ಸ್ ಏನು ಅಂದರೆ, ಸತ್ಯ ನಿಮ್ಮದು ನಮ್ಮದು ಮಧ್ಯ ಸ್ಟೋರಿ ಎಲ್ಲೋ ಇರುತ್ತೆ. ಯಾಕಂದರೆ ನೀವು ಅಂದ್ಕೊಳ್ಳೋದಿರಲಿ, ನಾವು ಅಂದ್ಕೊಳ್ಳೋದಿರಲಿ, ನಮಗೆ ಅನಿಸಿದ ಸತ್ಯಗಳು. ಹಾಗಾಗಿ ಇದ್ರ ಸುತ್ತ ಒಂದು ಕತೆ ಹೆಣಿಬೇಕು ಅನ್ನೋದೊಂದು ನನಗೆ ಯಾವಾಗಲೂ ಆಸೆ ಇತ್ತು. ಅದ್ರ ಜೊತೆಗೆ ನೀವು ತುಂಬ ಸೀರಿಯಸ್ ಸಬ್ಜೆಕ್ಟನ್ನು ತುಂಬ ಬೋರಿಂಗಾಗಿ ಹೇಳಿದ್ರೆ ಅದು ಎಂಟರ್ಟೈನಿಂಗ್ ಸಿನಿಮಾ ಆಗೋದಿಲ್ಲ. ಹಾಗಾಗಿ ಅದರ ಸುತ್ತ ಸ್ವಲ್ಪ ಹಾಸ್ಯ, ಅದು ಒಂದು ತಿಳಿಯಾದ ರೀತಿಯಲ್ಲಿ ಒಂದು ಚಿತ್ರಕಥೆಯನ್ನು ಕಟ್ಟಿ ಮತ್ತು ಇಂಟ್ರೀಗಿಂಗ್ ಅಂದರೆ ತುಂಬ ಎಂಗೇಜಿಂಗ್ ಆಗಿ ಒಂದು ಕಥೆಯನ್ನು ಹೆಣೆದು ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇಯನ್ನು ಬಳಸ್ಕೊಂಡು ಪ್ರತಿ 12 ನಿಮಿಷಕ್ಕೂ ಕಥೆಯ ಒಂದು ಡೈರೆಕ್ಷನ್ ಬದಲಾಗುತ್ತೆ ಮತ್ತು ಹೆಚ್ಚು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಆ ಥರದೊಂದು ಕಥೆಯನ್ನು ಕಟ್ಟಿ ತಯಾರು ಮಾಡಿರುವಂಥ ಚಿತ್ರ ವಿಕಲ್ಪ. ಏನು ರಿಸ್ಕ್ ಫ್ಯಾಕ್ಟರ್ ಅನ್ನಿಸ್ತು ನಿಮಗೆ ಸಿನಿಮಾ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ? ಅಂದರೆ ಒಂದೊಂದು ಲೊಕೇಶನ್ ಒಂದೊಂದು ರೀತಿನಲ್ಲಿರುತ್ತೆ, ಜೊತೆಗೆ ಎಷ್ಟು ದಿನಗಳನ್ನು ತೆಗೆದುಕೊಂಡ್ರಿ? ಈ ಸಿನಿಮಾ ಟೋಟಲ್ 47 ಲೊಕೇಶನ್ಸಲ್ಲಿ ಶೂಟ್ ಆಗಿದೆ. ಇಂಡಿಯಾದಲ್ಲಿ 45 ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ. ರಿಸ್ಕ್ ಅಂದರೆ ಟ್ರಾವೆಲಿಂಗ್ ವಾಸ್ ಅ ರಿಸ್ಕ್. ಬಿಕಾಸ್ ಪ್ರತಿ ದಿವಸ ಪ್ಯಾಕ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ಹೋಗಬೇಕು, ಬೇರೆ ಬೇರೆ ಕಡೆ ಶೂಟ್ ಮಾಡಬೇಕು. ಸಿಂಗಾಪುರಲ್ಲಿ ಶೂಟ್ ಮಾಡಿದ್ವಿ, ಆಮ್ಸ್ಟರ್ಡ್ಯಾಮಲ್ಲಿ ಶೂಟ್ ಮಾಡಿದ್ವಿ. ಜೊತೆಗೆ ಎಂಟೈರ್ ಟೀಮನ್ನು ಕರ್ಕೊಂಡು ಹೋಗೋದು. ಮತ್ತು ಕೆಲವೊಂದು ನಾವು ಶೂಟ್ ಮಾಡಿರೋ ಲೊಕೇಶನ್ಸ್ ವೆರಿ ಅನ್ಆರ್ಥೋಡಾಕ್ಸ್ ಲೊಕೇಶನ್ಸ್. ಅಂದರೆ ಒಂದೊಂದು ಲೊಕೇಶನ್ಸ್ ಅಂತೂ ತುಂಬ ಡೀಪ್ ಇನ್ ಜಂಗಲ್ ಇತ್ತು. ಒಂದು 8-9 ಕಿಲೋಮೀಟರ್ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ. ಸೊ ಆ ಥರದ ಸಿಚುವೇಶನ್ಸಲ್ಲಿ ಇಟ್ ವಾಸ್ ರಿಸ್ಕಿ. ಬಟ್ ಒನ್ಸ್ ಯು ಆರ್ ಎನರ್ಜೈಸ್ಡ್ ಆ್ಯಂಡ್ ಎಂಥೂಸಿಯಾಸ್ಡ್ ಆ್ಯಂಡ್ ಟೀಮ್ ಆ ಥರ ತುಂಬ ಸಪೋರ್ಟಿವ್ ಇದ್ದಾಗ ಇಟ್ ಡಸಂಟ್ ರಿಯಲಿ ಮ್ಯಾಟರ್. ಸೊ ಡ್ರೈವ್ ಮಾಡ್ತಿರುತ್ತೆ. ಸುಸ್ತಾಗಿ ಮನೆಗೆ ಬಂದಾಗ ಅನ್ಸೋದು ಅಯ್ಯಪ್ಪ ಕೈಕಾಲೆಲ್ಲ ನೋಯ್ತಿದೆ ಅಂತ. ಶೂಟ್ ಮುಗಿದ್ಮೇಲೆ ಅಲ್ಲಿ ತನಕ ಏನೂ ಗೊತ್ತಾಗ್ತಿರ್ಲಿಲ್ಲ. ಈಗ ರಾಜ್ ಬಿ ಶೆಟ್ಟಿ ಅವರು ಒಂದು ಮಾತು ಹೇಳಿದರು, ಏನಕ್ಕೆ ಒಂದು ಮೊಟ್ಟೆಯ ಕತೆ ಆಯಿತು, ಅವರೇ ಯಾಕೆ ಆ್ಯಕ್ಟರ್ ಕಮ್ ಡೈರೆಕ್ಟರ್ ಆದರು ಅನ್ನೋಂಥದ್ದನ್ನು ಅವ್ರು ಹೇಳಿದರು. ಬಟ್ ನೀವು ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಈ ಮೂರನ್ನೂ ಆಗೋಕ್ಕೆ ಆ ಕಾರಣಕರ್ತರು ಯಾರು ಇರಬಹುದು? ಜೊತೆಗೆ ಆ ಒಂದು ಏನಕ್ಕೆ ನಿಮಗೆ ಅನ್ನಿಸ್ತು 3 ಪಾರ್ಟ್ ನಾನೇ ಮಾಡಬಹುದು ಅಂತ, ನಿಭಾಯಿಸಬಹುದು ಅಂತ? ಪ್ರೊಡ್ಯೂಸರ್ ಇಂದಿರಾ ಶಿವಸ್ವಾಮಿ ಅವರು. ಸೊ ಆ್ಯಕ್ಟರ್, ಡೈರೆಕ್ಟರ್ ನಾನು. ಎಸ್, ಡೈರೆಕ್ಷನ್ ಎಸ್ ನಾನೇ ಕತೆ ಬರೆದಿದ್ದೆ. ಸೊ ಡೈರೆಕ್ಷನ್ನಿಂದ ಯಾವಾಗಲೂ ನನಗೆ ಪ್ಯಾಷನೇಟ್ಲಿ ಇಂಟ್ರೆಸ್ಟೆಡ್. ಮತ್ತು 18 ವರ್ಷದ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸು ಇದೆ ನನಗೆ ರಂಗಭೂಮಿಯಲ್ಲಿ. ಹಾಗಾಗಿ ಐ ವಾಸ್ ರೀಸನಬಲಿ ಟ್ರೈನ್ಡ್. ತುಂಬ ಹೊಸತೇನೂ ಆಗಿರಲಿಲ್ಲ ನನಗೆ ನಟನೆ ಅನ್ನೋದು ಅಥವಾ ಸ್ಟೇಜನ್ನು ಫೇಸ್ ಮಾಡೋದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಈ ಕ್ಯಾರೆಕ್ಟರ್ನ ಬರಿತಾ ಹೋದಾಗ ಸ್ವಲ್ಪ ಆಡಿಷನ್ಸು ಮಾಡಿದ್ವಿ. ಬಟ್ ಈ ಕ್ಯಾರೆಕ್ಟರ್ಗೆ ಸೂಟಬಿಲಿಟಿ ಎಲ್ಲೋ ಒಂದು ಕಡೆ ನಾನು ಸಿನ್ಸ್ ಐ ಮೀನ್ IT ಈ ಕ್ಯಾರೆಕ್ಟರ್ ಕೂಡ ಒಂದು CEO ಕ್ಯಾರೆಕ್ಟರ್ ಆಗಿರೋದ್ರಿಂದ ಆ ಬಾಡಿ ಲ್ಯಾಂಗ್ವೇಜ್, ಆ ಒಂದು ಅವರ ಕ್ಯಾರಿ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ತು. ಬಟ್ ಐ ಆಡಿಷನ್ ಮೈಸೆಲ್ಫ್. ನನ್ನ ಟೀಮ್ ಜೊತೆ ಇಟ್ಟು ಒಂದು ಕ್ಯಾಮ್ರಾಗಳನ್ನು ಇಟ್ಟು ನಾನು 15 ದಿವಸಗಳ ಕಾಲ ನಾನೇ ಆಡಿಷನ್ ಕೊಟ್ಟು ಟೀಮ್ ಅವ್ರು ಓಕೆ ಅಂದಮೇಲೆ ಐ ಡಿಡ್ ದ ರೋಲ್. ಸೊ ಹಾಗಾಗಿ ಅದರದ್ದು ಒಂದು ತಯಾರಿ ಮತ್ತು ಆ ರಿಲೇಟಬಿಲಿಟಿ ಆಫ್ ದ ಕ್ಯಾರೆಕ್ಟರ್ಗೋಸ್ಕರ ಆ ಕ್ಯಾರೆಕ್ಟರ್ ಮಾಡಬೇಕಾಯಿತು. ಹಾಗಾಗಿ ವಿಕಲ್ಪ. ಈ ಸೈಕಾಲಜಿ ಮೈಂಡ್ ಅಂತ ಹೇಳಿದರೆ, ನೀವು ಲಾಸ್ಟ್ ಒಂದು ಟೀಸರ್ ಬಿಟ್ಟಾಗ ಅದರಲ್ಲಿ ಏನೋ ಒಂದು ರೀತಿ ಸ್ಕೆಚ್ ಮಾಡೋ ಥರ ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಸ್ಕೆಚ್ ಮಾಡೋದಿತ್ತು. ಅದು ಸೇಮ್ ಒಂದು ಸಿನಿಮಾಗೆ ರಿಲೇಟ್ ಆಗುತ್ತೆ. ರಾಧಿಕಾ ಪಂಡಿತ್ ಹಾಗೂ ಅಜಯ್ ರಾವ್ ಅವರು ಅಭಿನಯಿಸಿರುವಂಥ ಒಂದು ಸಿನಿಮಾಗೆ ಅವರು ಕೂಡ ಚಿಕ್ಕೋರಿದ್ದಾಗ ಅದೇನು ಕಲ್ಪನೆ ಮಾಡ್ತಾ ದೇವಿ ಒಂದು ಚಿತ್ರ ಮಾಡ್ತಾರೆ. ಸೊ ಅದೇ ರೀತಿ ಸೈಕಾಲಜಿ ಮೈಂಡ್ ಅಂದರೆ ಆ ಸಿನಿಮಾಗೆ ಏನಾದರೂ ಕನೆಕ್ಟ್ ಆಗುತ್ತಾ? ಅಂದರೆ ಅದ್ರ ಕತೆ ಅವರು ನೆಕ್ಸ್ಟ್ ಏನಾಗುತ್ತೆ ಫ್ಯೂಚರಲ್ಲಿ ಅನ್ನೋದು ಅವರು ಮೊದಲೇ ಪ್ರಿಡಿಕ್ಟ್ ಮಾಡ್ಕೊಳ್ತಿದ್ರು. ಸೊ ನಾನು ಆ ಸಿನಿಮಾ ನೋಡಿಲ್ಲ, ಐ ಆಮ್ ಸಾರಿ. ಬಟ್ ಇದರಲ್ಲಿ ಪ್ರೆಡಿಕ್ಷನ್ ಇಲ್ಲ, ಪ್ರೆಮೋನಿಷನ್. ಅಂದರೆ ನೀವು ಹೇಳ್ತಿರೋ ಪ್ರಕಾರ ಪ್ರೆಮೋನಿಷನ್ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಮೊದಲೇ ತಿಳ್ಕೊಳ್ಳುವಂಥ ಒಂದು ಈ ಸಿನಿಮಾದಲ್ಲಿಲ್ಲ. ಈ ಸಿನಿಮಾ ಈಸ್ ಬೇಸ್ಡ್ ಆನ್ ವಾಟ್ ಈಸ್ ಕಾಲ್ಡ್ ಎಸ್ PTSD, ವಿಚ್ ಇಸ್ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಅನಿಸುತ್ತೆ ನಿಮಗೆ. ಬಟ್ ಮುಂದಕ್ಕೆ ಅದು ರಿವೀಲ್ ಮಾಡ್ತಾ ಹೋಗುತ್ತೆ. ಇದೊಂದು ಮೆಡಿಕಲ್ ಸಬ್ಜೆಕ್ಟ್. ಕೆಲವೊಂದು ರಿಯಾಲಿಟಿಗಳನ್ನು ಬಳಸ್ಕೊಂಡಿದ್ದೀವಿ, ಬಟ್ ಇಟ್ಸ್ ಅ ಫಿಕ್ಷನ್ ಸಿನಿಮಾ. ಸೊ ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ಒಂದಿರುತ್ತೆ. ಕೆಲವೊಂದು ಡೇಟಾ ಪಾಯಿಂಟ್ಸನ್ನು ಯೂಸ್ ಮಾಡಿ ಅದ್ರ ಮೇಲೆ ಫಿಕ್ಷನನ್ನು ಬಿಲ್ಡ್ ಮಾಡಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸನ್ನು ಕೊಟ್ಟಿದ್ದೀವಿ. ಇದು ಒಂದು ಕಾಲ್ಪನಿಕ ಕತೆ ನನಗೆ.
ಅಂದರೆ ಈಗ ನೀವು ಅದನ್ನು ಕಾಲ್ಪನಿಕ ಬರೋಕ್ಕೂ ಏನು ಕಾರಣ ಆಯಿತು ಅಂತ ಅಂದರೆ ಆ ರೀತಿ ಥಿಂಕ್ ಮಾಡಿದಿರಲ್ಲ ನೀವು. ಅಲ್ಲ, ಅದು ಕ್ರಿಯೇಟಿವಿಟಿ ಆ್ಯಕ್ಚುಲಿ. ಈಗ ಒಬ್ಬ ನಿರ್ದೇಶಕನಿಗೆ ಕತೆ ಹೇಗೆ ಹುಟ್ಟುತ್ತೆ ಅಥವಾ ಕತೆಗಾರನಿಗೆ ಕತೆ ಹೇಗೆ ಹುಟ್ಟುತ್ತೆ ಅಂದರೆ, ಒಂದು ತನ್ನ ಸುತ್ತಮುತ್ತ ತಾನು ನೋಡಿರೋ ಕ್ಯಾರೆಕ್ಟರ್ಗಳಿಂದ, ಮತ್ತು ತನ್ನ ಒಳಗಡೆ ಒಂದು ಕಲ್ಪನಾ ಶಕ್ತಿ ಇರುತ್ತಲ್ಲ. ಕೆಲವೊಂದು ಕೆಲವೊಂದು ವಿಷಯಗಳನ್ನು ಓದಿರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ನಾನು ತೇಜಸ್ವಿ ಅವರ KP ಪೂರ್ಣಚಂದ್ರ ತೇಜಸ್ವಿ ಅವರ ಒಂಥರ ಪರಮ ಭಕ್ತ. ಅವರ ಬರವಣಿಗೆ ನನಗೆ ತುಂಬ ಇಷ್ಟ. ಬಿಕಾಸ್ ಅವರು ಕಣ್ಣಿಗೆ ಕಟ್ಟೋ ಹಾಗೆ ಬರೀತಾರೆ. ಅವರು ಸಿನ್ಸ್ ಈಸ್ ಫೋಟೋಗ್ರಾಫರ್ ಹಿಮ್ಸೆಲ್ಫ್, ಅವ್ರು ಬರೀಬೇಕಾದ್ರೆ ಕಣ್ಣಿಗೆ ಹೇಗೆ ಚಿತ್ರಣ ಕಾಣಬೇಕು ಹಾಗೆ ಬರೀತಾರೆ. ಹಾಗಾಗಿ ಕೆಲವೊಂದು ವಿಷಯಗಳನ್ನು ನಾನು ವಿಜುವಲೈಸ್ ಮಾಡೋದು ನಂಗೆ ತುಂಬ, ಆ ಥರದ ಬರವಣಿಗೆಗಳನ್ನು ಓದೋದ್ರಿಂದ ತುಂಬ ಈಸಿ ಆಯಿತು. ಮತ್ತು ನನಗೆ ತಕ್ಕ ಮಟ್ಟಿನ ರಂಗಭೂಮಿ ತರಬೇತಿ ಇದ್ದಿದ್ದರಿಂದ ಈ ಥರ ಒಂದು ಇಮ್ಯಾಜಿನೇಷನ್ ಆ್ಯಕ್ಟಿವೇಟ್ ಆಯಿತು. ಪರ್ಟಿಕ್ಯುಲರ್ ಕತೆ ಹೇಗೆ ಹೊಳೀತು ಅಂತ ಹೇಳೋದು ತುಂಬ ಕಷ್ಟ. ಸೊ ಒಂದು ಟೈಮಲ್ಲಿ ಏನೋ ಬಂದಿರುತ್ತೆ. ಈಗ ಸಿನಿಮಾನ ಹೈಪ್ ಮಾಡೋದಕ್ಕೋಸ್ಕರ ಸಿನಿಮಾದಲ್ಲಿ ಒಂದಷ್ಟು ನೋನ್ ಫೇಸಸ್ಗಳು ಇರ್ತಾರೆ. ಓಕೆ, ಬಟ್ ನಿಮ್ಮ ಸಿನಿಮಾದಲ್ಲಿ ಎಲ್ಲ ಫ್ರೆಶ್ ಫೇಸ್ಗಳನ್ನ ತೆಗೆದುಕೊಂಡಿರುವಂಥದ್ದು ಯಾಕೆ ಆ ಒಂದು ಹೈಪ್ಗೆ ನೀವು ಹೋಗಲಿಲ್ಲ? ಹೈಪ್ಗಿಂತ ಅಲ್ಲ, ಒಂದು ಹೈಪ್ ಅನ್ನೋದು ಸತ್ಯ ಇರ್ಬೋದು, ಬಟ್ ಸಿನಿಮಾದಲ್ಲಿ ನೋನ್ ಫೇಸ್ಗಳನ್ನು ಹಾಕೊಳ್ಳೋದು ಬರೀ ಹೈಪ್ಗಂತ ನನಗನ್ಸಲ್ಲ. ಬಿಕಾಸ್ ಕೆಲವೊಂದು ಟ್ರೈನ್ಡ್ ಆ್ಯಕ್ಟರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮದ್ರಲ್ಲಿ ಹರಿಣಿ ಶ್ರೀಕಾಂತ್ ಮ್ಯಾಮ್ ಇದ್ದಾರೆ. ಶೀಸ್ ಅಂದರೆ ಅವ್ರು ನಾವು ಹೈಪ್ಗೋಸ್ಕರ ಹಾಕ್ಕೊಂಡಿದ್ದಲ್ಲ, ಬಿಕಾಸ್ ಶಿ ಈಸ್ ಅ ವೆರಿ ವೆಲ್ ಟ್ರೈನ್ಡ್ ಆ್ಯಕ್ಟ್ರೆಸ್, ಮತ್ತು ಅವರಿಗೆ ಒಂದು ಅಗಾಧವಾದ ಅನುಭವ ಇದೆ. ಆ ಅನುಭವಕ್ಕೆ ತಕ್ಕ ನಟನೆಯನ್ನು ಕೂಡ ಅವರು ಮಾಡಿದ್ದಾರೆ. ಬಟ್ ನಮಗೆ ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ಸ್ ಬರೀಬೇಕಾದ್ರೆ ಒಂದು ಅನಾನಿಮಿಟಿ ಇರಬೇಕು ಅಂತ, ಅಂದರೆ ಒಬ್ಬ ಅಪರಿಚಿತನಾಗಿರಬೇಕು ಅಂತ. ಅಂದರೆ ನೀವು ಈ ಸಿನಿಮಾದ ಫಾರ್ಮ್ಯಾಟನ್ನು ನೀವು ನೋಡಿದಾಗ ಕೂಡ ಇದು ಯಾರ್ದೋ ಲೈಫಲ್ಲಿ ನಾವು ಕ್ಯಾಮ್ರಾ ಇಟ್ಟಂಗೆ ಕಾಣಿಸುತ್ತೆ. ಹಾಗಾಗಿ ಒಂದು ಅನಾನಿಮಿಟಿಯನ್ನು ಬಳಸ್ಕೊಂಡು ಅಲ್ಲಿ ಯಾರೂ ಸ್ಟಾರ್ಗಳು ಅಥವಾ ಕ್ಯಾರೆಕ್ಟರ್ಗಳು ಅಥವಾ ಆ್ಯಕ್ಟರ್ ಕಾಣದೆ ಬರೀ ಕ್ಯಾರೆಕ್ಟರ್ಗಳಾಗೇ ಕಾಣಲಿ ಅನ್ನೋ ಒಂದು ಪರ್ಪಸ್ಸಿಂದನೂ ಕೂಡ ನಾವು ಡೆಲಿಬರೇಟ್ಲಿ ಕೆಲವೊಂದು ನೋನ್ ಫೇಸ್ಗಳಿಗೆ ಹೋಗಿಲ್ಲ. ಆದರೆ ಸೈಕ್ಯಾಟ್ರಿಸ್ಟ್ ಪಾತ್ರಕ್ಕೆ ನೋನ್ ಫೇಸೇ ಬೇಕು, ಮತ್ತು ಒಬ್ಬ ಮಾತೃ ವಾತ್ಸಲ್ಯ ಇರುವಂತಹ ಕ್ಯಾರೆಕ್ಟರೇ ಬೇಕು. ಜೊತೆಗೆ ಒಂದು ಎಮೋಷನಲ್ ಅವರ್ಸಿಟಿ, ಅಂದರೆ ತುಂಬ ಅವರಿಗೆ ಕರುಣೆ ಇರುತ್ತೆ, ಪ್ರೀತಿ ಇರಲ್ಲ. ಆ ಥರದ ಒಂದು ಇಂಟರ್ಮೀಡಿಯೇಟರಿ ಸ್ಟೇಟನ್ನು ಪ್ಲೇ ಮಾಡಬೇಕು ಅಂತೇಳಿ ಹರಿಣಿ ಶ್ರೀಕಾಂತ್ ಮೇಡಮನ್ನು ಅಪ್ರೋಚ್ ಮಾಡಿದ್ವಿ. ಆ್ಯಂಡ್ ಶಿ ಹಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಓಕೆ, ಈಗ ಜನವರಿ 30ನೇ ತಾರೀಕು ನಿಮ್ಮ ಸಿನಿಮಾ ಜೊತೆಗೆ ಒಂದಷ್ಟು ಕನ್ನಡ ಸಿನಿಮಾಗಳು ಕೂಡ ರಿಲೀಸ್ ಇದೆ. ಸೊ ಥಿಯೇಟರ್ ವೈಸ್ ಇರ್ಬೋದು, ಲಿಸ್ಟ್ ಏನು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಪ್ರಚಾರದಂತೂ ಮಾಡ್ತಿದ್ದೀರಾ, ಹೌದು. ಬಟ್ ಥಿಯೇಟರ್ ಅನ್ನುವಂಥದ್ದು ಅವ್ರಿಗೂ ಬೇಕಾಗುತ್ತೆ, ನಿಮಗೂ ಬೇಕಾಗುತ್ತೆ. ಅದರ್ವೈಸ್ ಏನಾದರೂ ಕ್ಲಾಶ್ ಆಗಬಹುದಾ, ಅಥವಾ ಏನು ಯಾವ ರೀತಿ ಪ್ಲಾನ್ ಇದೆ? ಕ್ಲಾಶ್ ಏನಲ್ಲ, ಯಾಕಂದರೆ ಎಲ್ಲರೂ ಅವರವರ ಏನೋ ಅವರು ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ. ಅವರು ಒಂದು ಆಸೆ ಇಟ್ಕೊಂಡು ಒಂದು 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 ತಕ್ಕ ತಯಾರಿಯಿಂದ ಪರಿಶ್ರಮದಿಂದ ಸಿನಿಮಾ ಮಾಡಿರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ಒಂದು ಅಭಿಮತ. ನಮಗೆ ಈಗ ವಿ ಆರ್ ಟಾರ್ಗೆಟಿಂಗ್ ಅಬೌಟ್ 25 ಸ್ಕ್ರೀನ್ಸ್ ಟು ಬಿಗಿನ್ ವಿತ್. ಆಮೇಲೆ ಏನಾದ್ರು ಜಾಸ್ತಿ ಅಕ್ಸೆಪ್ಟೆನ್ಸ್ ಬೇಸಿಸ್ ಮೇಲೆ, ನಾವು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಕೆಲವೊಂದು ರಿಸ್ಕ್ಗಳಿರುತ್ತೆ. ಹಾಗಾಗಿ ಲ್ಯಾಂಡ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಅಂತ ನಾವು ಸ್ವಲ್ಪ ಕಮ್ಮಿ ಥಿಯೇಟರ್ಗಳಿಗೆ ಫಸ್ಟ್ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಥಿಯೇಟರ್ ಲಿಸ್ಟ್ ಫೈನಲ್ ಆಗೋದು ಒಂದು 2-3 ದಿವಸಗಳ ಮುಂಚೆ ಮಾತ್ರ. ಬಟ್ ನಮ್ಮ ಟಾರ್ಗೆಟ್ ಲಿಸ್ಟ್ ಇರೋದು ಒಂದು 25 ಸ್ಕ್ರೀನ್ ಅಂತ. ಹೆಚ್ಚಿನ ಫೋಕಸ್ ಮಲ್ಟಿಪ್ಲೆಕ್ಸ್, ಸಿಂಗಲ್ ಸ್ಕ್ರೀನ್? ಮಲ್ಟಿಪ್ಲೆಕ್ಸ್ ಮೇಲೆ, ಅಂದರೆ ಬೇಸ್ಡ್ ಆನ್ ದ ಸ್ಕ್ರೀನ್ ಪ್ಲೇ ದ ಕಥೆಯ ರೀತಿಯನ್ನು ನೋಡಿದ್ರೆ ಇದು ಅಂದರೆ ತುಂಬ ಸಾರಿ, ಐ ವಿಲ್ ಟೇಕ್ ಒನ್ ಮೋರ್ ಸೈಲೆಂಟ್. ಸೊ ಏನಂದರೆ ಸಾರಿ, ಎಲ್ಲ ಡಾಕ್ಟ್ರೆ. ಮಲ್ಟಿಪ್ಲೆಕ್ಸ್ ಅಂದರೆ ಜನರನ್ನು ನಾವು ಜಡ್ಜ್ ಮಾಡೋದು ತಪ್ಪಾಗುತ್ತೆ. ಈ ಕೆಲವೊಂದು ಸರಿ ಮಲ್ಟಿಪ್ಲೆಕ್ಸ್ ಸಿನಿಮಾ, OTT ಸಿನಿಮಾ ಅಥವಾ ಥಿಯೇಟ್ರಿಕಲ್ ಸಿನಿಮಾ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದರೆ ಮಲ್ಟಿಪ್ಲೆಕ್ಸಲ್ಲಿ ನಾವು ಮುಂಚೆ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀವಿ ಅಂದರೆ, ಸೋ ಫಾರ್ ನಮಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ಇಟ್ಸ್ ಅ ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಜನರು ಹೇಳ್ತಿದ್ದಾರೆ. ಬಟ್ ಹಾಗಂತ ಸಿಂಗಲ್ ಸ್ಕ್ರೀನಲ್ಲಿ ನೋಡೋರು ಏನು ಬುದ್ಧಿವಂತರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ನಮಗೊಂದು ಸ್ಕೇಲು, ಒಂದು ರೀಚ್ ಇರೋದ್ರಿಂದ ಮಲ್ಟಿಪ್ಲೆಕ್ಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈಸಿಯರ್ ಟು ಹ್ಯಾಂಡಲ್ ಅನ್ನೋ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಅದು ಪಿಕ್ ಆದರೆ ವಿ ವಿಲ್ ರೀಚ್ ಔಟ್ ಟು ದ ಸಿಂಗಲ್ ಸ್ಕ್ರೀನ್ಸ್ ಆಲ್ಸೋ. ಥ್ಯಾಂಕ್ ಯು ಪೃಥ್ವಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ಚಿತ್ರದ ನಿರ್ದೇಶಕ ಹಾಗೂ ನಟ ಆಗಿರುವಂತಹ ಪೃಥ್ವಿರಾಜ್ ಪಾಟೀಲ್ ಅವರ ಮಾತಾಗಿತ್ತು. ಅಂದರೆ ಜನವರಿ 30ನೇ ತಾರೀಕು ಪಂಚಭಾಷೆಗಳಲ್ಲಿ ಈ ಸಿನಿಮಾ, ವಿಕಲ್ಪ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.